ಚಿನಿ ನೋಡಿದ್ಯಾ ಆ ಡಾಕ್ಟ್ರು ಶಿವಗಾಮಿ ಏನೋ ಟೆನ್ಷನ್ಯಾಗ ಕಾರ್ನ್ಯಾಗ ಹೋದ್ರಲ್ಲ. ಹೌದು, ಶಿವಗಾಮಿ ಯಾರಿಗೂ ಗೊತ್ತಿಲ್ದಿರೋ ಏನೋ ಸೀಕ್ರೆಟ್ ವಿಷಯನ ನಡೆಸ್ತಿದ್ದಾಳೆ ಅನ್ಸುತ್ತೆ. ಇವತ್ತೇನಾದ್ರೂ ಆಗ್ಲಿ ತಿಳ್ಕೊಂಡೇ ಹೋಗೋಣ. ನಡಿ ಚಿನಿ. ಹ್ಮ್ ಹ್ಮ್ ಮೇಡಮ್, ನೀವು ಇಲ್ಲಿ ಬರೋದನ್ನ ಯಾರಾದ್ರೂ ನೋಡಿದ್ರಾ? ಯಾರಾದ್ರೂ ಫಾಲೋ ಮಾಡಿದ್ರಾ? ನನಗೇನು ಹಾಗನ್ಸಿಲ್ಲ ಶಿವಕುಮಾರ್. ಅಭಿರಾಮಿ ಅವರು ಇಲ್ಲಿ ಇರೋದ್ರಿಂದ ಅವ್ರಿಗೇನು ತೊಂದರೆ ಆಗಲ್ವಾ? ಬೇರೆ ದಾರಿ ಇಲ್ಲ ಶಿವಕುಮಾರ್. ಇದಕ್ಕಿಂತ ಬೆಟರ್ ಪ್ಲೇಸ್ ಅವಳಿಗೆ ಎಲ್ಲಿದೆ ಹೇಳಿ? ನಮ್ಮ ಮನೆಯಲ್ಲಿ ಈಗಿರೋ ಪರಿಸ್ಥಿತಿ ಏನು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಲ್ವಾ? ಅನಾವಶ್ಯಕವಾಗಿ ಗಲಾಟೆ ಆಗ್ತಾನೆ ಇರುತ್ತೆ. ಆದಿ ಮನೆಯವ್ರು ಬೇರೆ ಈಗ ನಮ್ಮನೇಲೇ ಬಂದಿದ್ದಾರೆ. ಮನೆಯವ್ರ ಮನಃಶಾಂತಿ ನೆಮ್ಮದಿ ಅನ್ನೋದೇ ಹಾಳಾಗೋಗಿದೆ. ಅಂತ ಜಾಗದಲ್ಲಿ ಅಭಿರಾಮಿ ಇದ್ರೆ ಅವಳಿಗೆ ತೊಂದರೆ ಆಗತ್ತಲ್ವಾ? ಡಾಕ್ಟ್ರು ಹೇಳ್ದಾಗೆ ಅವಳು ಪೀಸ್ಫುಲ್ ಆಗಿರೋ ಜಾಗದಲ್ಲಿ ಇರಬೇಕು. ಡಿಸ್ಟರ್ಬೆನ್ಸ್ ಇಲ್ದಿರೋ ಜಾಗದಲ್ಲಿ ರೆಸ್ಟ್ ಮಾಡಬೇಕು. ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆಗ ಅವಳಿಗೆ ಹಳೇದೆಲ್ಲ ನೆನಪಾಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಹೌದು ಸರ್, ಮೇಡಮ್ ಹೇಳ್ದಂಗೆ ಅಭಿರಾಮಿ ಅವರು ಇಲ್ಲಿರೋದೇ ಸೂಕ್ತ. ನಾನ್ ಬಂದು ಅವಾಗವಾಗ ನೋಡ್ಕೊಂಡು ಹೋಗ್ತಾ ಇರ್ತೀನಿ. ಇವತ್ತು ನನ್ನ ತಮ್ಮನ ಮಕ್ಕಳು ಬರ್ತಾ ಇದ್ದಾರೆ. ಸಮ್ಮರ್ ವೆಕೇಶನ್ ಶುರು ಆಗಿದೆಯಲ್ಲ ಮೇಡಮ್. ಅದು ಒಳ್ಳೇದೇ ಆಯ್ತು ಬಿಡಿ ಶಿವಕುಮಾರ್. ಮಕ್ಕಳ ಜೊತೆ ಆಟ ಆಡ್ಕೊಂಡು ಅವಳಿಗೂ ಟೈಮ್ ಪಾಸ್ ಆಗುತ್ತಲ್ವಾ? ಆದ್ರೆ ಈ ವಿಷಯ ಭೈರವಿಗೆ ಗೊತ್ತಾಗ್ಬಾರ್ದು. ಗೊತ್ತಾದ್ರೆ ತಕ್ಷಣ ಇಲ್ಲಿಗೆ ಬರ್ಬೇಕು ಅಂತ ಹೇಳ್ತಾಳೆ. ಕರ್ಕೊಂಡು ಬನ್ನಿ ಮೇಡಮ್. ಅವಳು ಬಂದ್ರೆ ಆದಿ ಮನೆಯವ್ರಿಗೆ ಡೌಟ್ ಬರುತ್ತೆ ಶಿವಕುಮಾರ್. ನೀವು ಈ ಮನೇಲಿರೋ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ. ನೀವಿನ್ನೂ ಹಳೆ ಮನೇಲೇ ಇದ್ದೀರಾ ಅಂತ ಅನ್ಕೊಂಡಿದ್ದಾರೆ. ನೀವು ಹೇಳೋದು ಕರೆಕ್ಟಾಗಿ ಇದೆ. ನಾವಿಲ್ಲಿರೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಅಯ್ಯೋ, ನಿಮ್ಮನ್ನ ಇಲ್ಲೇ ನಿಲ್ಸ್ಕೊಂಡು ಮಾತಾಡ್ತಾ ಇದ್ದೀನಿ. ಬನ್ನಿ ಮೇಡಮ್, ಹೊಡ್ಕೋಣ. ಹಲೋ, ಹೇಳು ಫಾಲ್ಗುಣಿ. ಅಕ್ಕ, ನಾನು ನಮ್ಮ ಮನೆಯವರು ಈ ಶಿವಗಾಮಿನ ಫಾಲೋ ಮಾಡ್ಕೊಂಡ್ ಬಂದ್ವಿ. ಈ ಶಿವಗಾಮಿ ಮತ್ತೆ ಡಾಕ್ಟರ್ ಇಬ್ರು ಈ ರಾಕಿ ಮತ್ತೆ ವಿನ್ಸೆಂಟ್ ಹೋಗಿದ್ರಲ್ಲ, ಅದೇ ಮನೆಗೆ ಹೋದ್ರು. ಇವ್ರಿಬ್ರು ಅವ್ರ ಮನೆ ಹತ್ರ ಹೋದ ತಕ್ಷಣ ಆ ಶಿವಕುಮಾರ ಮನೆಯಿಂದ ಆಚೆ ಬಂದ್ರು. ಆಮೇಲೆ ಆ 3 ಜನ ಸೇರ್ಕೊಂಡು ಏನೋ ಮಾತಾಡ್ತಾ ಇದ್ರು. ಓ, ಆದ್ರೆ ನಾವು ತುಂಬಾ ದೂರದಲ್ಲಿ ಇದ್ದಿದ್ರಿಂದ ಅವ್ರು ಏನ್ ಮಾತಾಡಿದ್ರು ಅಂತ ನಮಗ್ ಕೇಳಿಸ್ಲಿಲ್ಲ. ಸ್ವಲ್ಪ ಹೊತ್ತು ಮಾತಾಡಿದ್ರು, ಆಮೇಲೆ ಮನೆ ಒಳಗಡೆ ಹೊರಟೋದ್ರು. ಕೇಳಿಸ್ಲಿಲ್ಲ ಅಂದ್ರೇನು? ಎಲ್ಲಿದ್ದಾರೆ ಅನ್ನೋ ವಿಷಯ ಗೊತ್ತಾಯ್ತಲ್ಲ. ಶಿವಗಾಮಿ ಅಭಿರಾಮಿನ ಶಿವಕುಮಾರ್ ಮನೇಲಿ ಇಟ್ಟಿದ್ದಾಳೆ. ಶಿವಕುಮಾರ್ ಮನೆ ಬೇರೆ ಇನ್ನೆಲ್ಲೋ ಇದ್ದಿದ್ದು. ಅಭಿರಾಮಿಗೋಸ್ಕರ ಶಿಫ್ಟ್ ಮಾಡಿ ಸೀಕ್ರೆಟ್ ಆಗಿಟ್ಟಿದ್ದಾರೆ. ತಕ್ಷಣ ಅದಕ್ಕೆ ಕಾಲ್ ಮಾಡಿ ವಿಷಯ ಮುಟ್ಟಿಸ್ತೀನಿ. ಉಳ್ದಿರೋದ್ನ ಅವ್ನು ನೋಡ್ಕೋತಾನೆ. ಒಟ್ನಲ್ಲಿ ನೀವು ಎಕ್ಸ್ಟ್ರಾರ್ಡಿನರಿ ಆಗಿ ವರ್ಕ್ ಮಾಡಿದ್ದೀರಾ. ನಿಮ್ಗೇನಾದ್ರೂ ಕೊಡ್ಬೇಕು ಅನ್ನಿಸ್ತಾ ಇದೆ. ಒಂದ್ ಕೆಲಸ ಮಾಡಿ, ನೀವಿಬ್ರು ಶಾಪಿಂಗ್ ಮಾಡ್ಬಿಡಿ. ಬಿಲ್ ಎಷ್ಟಾದ್ರೂ ಪರವಾಗಿಲ್ಲ, ನನಗ್ ಬಿಲ್ ಕಳಿಸಿ, ನಾನ್ ಪೇ ಮಾಡ್ತೀನಿ. ಆ ಮನೆ ಲೊಕೇಶನ್ ಒಂಚೂರು ಕಳಿಸ್ತೀಯಾ? ಸರಿ ಅಕ್ಕ, ಕಳಿಸ್ತೀನಿ. ಏನ್ ಚಿನ್ನಿ? ಅಕ್ಕ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾಳೆ. ನಮ್ಮಿಬ್ರಿಗೂ ಶಾಪಿಂಗ್ ಮಾಡಕ್ ಹೇಳಿದಾಳೆ. ಬಿಲ್ ಎಷ್ಟಾದ್ರೂ ಪರವಾಗಿಲ್ವಂತೆ, ಎಲ್ಲ ಅವಳೇ ಪೇ ಮಾಡ್ತಾಳಂತೆ. ಆತಾತು, ಹೋಗು ನಡಿ. ಈ ಗೆಟಪ್ ಅಲ್ಲ, ಅದಕ್ಕೆ ಮತ್ತೊಂದು ಗೆಟಪ್ ಹಾಕ್ಬೇಕಾ? ಇದ್ರಾಗ ಹೋಗು ನಡಿ. ಇವತ್ತು ಶಾಪಿಂಗ್ ಮುಗಿಯೋ ತನಕ ನಾನ ಹೆಂಡ್ತಿ ನೀನ ಗಂಡ ಅಷ್ಟೇ. ನಡಿ ನಡಿ.